ಕರ್ನಾಟಕದಲ್ಲಿ ಕೆಲ ಬ್ರ್ಯಾಂಡ್ ಕೋಳಿ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿವೆ ಎಂಬ ವರದಿ ದೇಶವ್ಯಾಪಿ ಆತಂಕಕ್ಕೆ ಕಾರಣವಾಗಿರುವ ಬೆನ್ನಲ್ಲೇ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ದೇಶಾದ್ಯಂತ ಮೊಟ್ಟೆಗಳ ಗುಣಮಟ್ಟ ಪರೀಕ್ಷೆಗೆ ಆದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ಬ್ರ್ಯಾಂಡ್ ಹಾಗೂ ಸ್ಥಳೀಯವಾಗಿ ಮಾರಾಟವಾಗ್ತಾ ಇರುವಂತಹ ಕೋಳಿ ಮೊಟ್ಟೆಗಳ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆ ನಡೆಸುವಂತೆ FSSAI ತನ್ನ ಪ್ರಾದೇಶಿಕ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಸಂಗ್ರಹಿಸಲಾದಂತಹ ಮಾದರಿಗಳನ್ನು ದೇಶದ 10 ಪ್ರಮುಖ ಪ್ರಯೋಗಾಲಯಗಳಲ್ಲಿ ಪರೀಕ್ಷೆ ಮಾಡಲಾಗ್ತಾ ಇದೆ ಅಂತ ತಿಳಿಸಿದೆ. ಇತ್ತೀಚೆಗೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನಡೆಸಲಾದಂತಹ ಮೊಟ್ಟೆ ಮಾದರಿ ಪರೀಕ್ಷೆಯಲ್ಲಿ ಕೆಲ ಬ್ರ್ಯಾಂಡ್ಗಳ ಮೊಟ್ಟೆಗಳಲ್ಲಿ ನಿಷೇಧಿತ ರಾಸಾಯನಿಕಗಳು ಹಾಗೂ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿವೆ ಎಂಬ ವರದಿ ಬಹಿರಂಗವಾಗಿತ್ತು. ಇದರ ಪರಿಣಾಮವಾಗಿ ಮೊಟ್ಟೆ ಸೇವನೆ ಬಗ್ಗೆ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಎಗೋಜ್ ಎಂಬ ಬ್ರ್ಯಾಂಡ್ ಮೊಟ್ಟೆಗಳಲ್ಲಿ ನಿಷೇಧಿತ ಆಂಟಿಬಯೋಟಿಕ್ಗಳು ಹಾಗೂ ನೈಟ್ರೋಫ್ಯೂರನ್ಸ್ ಪತ್ತೆಯಾಗಿದೆ ಅಂತ ವರದಿಯಾಗಿದ್ದು, ಬ್ಯಾಕ್ಟೀರಿಯಾ ಸೋಂಕು ಹರಡುವುದನ್ನು ತಡೆಯೋಕೆ ಇವುಗಳನ್ನ ಈಗ ಕೋಳಿ ಫಾರಂಗಳಲ್ಲಿ ಬಳಸಲಾಗ್ತಾ ಇತ್ತು. ಇದನ್ನ ಭಾರತ ಸೇರಿ ಹಲವೆಡೆ ನಿಷೇಧಿಸಲಾಗಿದೆ, ಆದರೂ ಹಲವೆಡೆ ಬಳಕೆಯಾಗ್ತಾ ಇದೆ ಎನ್ನಲಾಗಿದೆ. ಎಗೋಜ್ ಕಂಪನಿಯ ಮೊಟ್ಟೆಗಳಲ್ಲಿ ಈ ರಾಸಾಯನಿಕಗಳು ಪತ್ತೆಯಾಗಿವೆ ಅಂತ ವರದಿಯಾದ ಬೆನ್ನಲ್ಲೇ ಕಂಪನಿಯು ಸ್ಪಷ್ಟನೆ ನೀಡಿದೆ. ಈ ವರದಿಯನ್ನ ಅಲ್ಲಗಳೆದಿರುವಂತಹ ಎಗೋಜ್ ಇತ್ತೀಚೆಗೆ ಪ್ರಯೋಗಾಲಯದಲ್ಲಿ ನಡೆಸಲಾದಂತಹ ಪರೀಕ್ಷೆಗಳ ಪ್ರಮಾಣ ಪತ್ರವನ್ನ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.